ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೂಗಿನೊಳಗೆ ಬೀಡಿ ಇಟ್ಟು ಬಾಯಲ್ಲಿ ಹೊಗೆ ಬಿಟ್ಟ ಯುವಕ, ವೈರಲ್ ಆಯಿತು ದೃಶ್ಯ. ಎಸ್ ನೋಡಿ, ಲೈಕ್ಸ್ ವ್ಯೂಸ್ಗಾಗಿ ಅಪಾಯಕಾರಿ ಸಾಹಸಕ್ಕೆ ಯುವಕ ಯುವತಿಯರು ಕೈ ಹಾಕ್ತಾರೆ. ಇದೀಗ ಯುವಕನೊಬ್ಬ ಮೂಗಿನಲ್ಲಿ ಬೀಡಿಗಳನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ 10ಕ್ಕೂ ಹೆಚ್ಚು ಬೀಡಿಗಳನ್ನ ಮೂಗಲ್ಲಿ ಇಟ್ಕೊಂಡು ಬಾಯಲ್ಲಿ ಹೊಗೆ ಬಿಟ್ಟಿದ್ದಾನೆ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ತೀವ್ರ ಟೀಕೆಗೂ ಕೂಡ ಗುರಿಯಾಗಿದೆ. ನೆಟ್ಟಿಗರು ಈ ದೃಶ್ಯವನ್ನ ನೋಡಿ ಗರಂ ಆಗಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹುಚ್ಚು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಎಷ್ಟೋ ಜನ ಸತ್ತವ್ರ ಮುಂದೆ ಕೂಡ ರೀಲ್ಸ್ ಮಾಡ್ತಾರೆ, ಸಾಯೋದಕ್ಕೂ ರೀಲ್ಸ್ ಮಾಡ್ತಾರೆ, ತಿನ್ನೋವಾಗ್ಲೂ ಕುಡಿಯೋವಾಗ್ಲೂ ಅವ್ರು ಏನು ಮಾಡಿದ್ರು ಕೂಡ ರೀಲ್ಸ್ ಮುಖಾಂತರನೇ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯುವಕ ಯುವತಿಯರು ಪ್ರಾಣಕ್ಕೆ ಕುತ್ತು ತರುವಂತಹ ಸಾಹಸಗಳನ್ನು ಕೂಡ ಮಾಡ್ತಿದ್ದಾರೆ, ಜಸ್ಟ್ ಬಿಕಾಸ್ ಲೈಕ್ಸ್ ಅಂಡ್ ವ್ಯೂಸ್ಗೋಸ್ಕರ. ಹೀಗಾಗಿ ಈ ಅರಸಾಹಸಗಳನ್ನ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಇದೀಗ ಇಲ್ಲೊಬ್ಬ ಯುವಕ ಅಂದ್ರೆ ಯಂಗ್ ಮ್ಯಾನ್ ಅದೇ ಕತೆ ಮಾಡ್ಕೊಂಡಿದ್ದಾನೆ. ಬೀಡಿಗಳನ್ನ ಮೂಗಿನೊಳಗೆ ಇಟ್ಕೊಂಡು ಬಾಯಿಂದ ಹೊಗೆ ಬಿಟ್ಟಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಲೈಕ್ಸ್ ವ್ಯೂಸ್ಗಾಗಿ ಇಂತಹ ಅಪಾಯಕಾರಿ ಹುಚ್ಚಾಟ ಮೆರೆಯೋದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಆರೋಹಿ ಶುಕ್ಲಾ ಅನ್ನುವ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಈ ಕ್ಲಿಪ್ಪಿಂಗ್ ನಲ್ಲಿ ಯುವಕನೊಬ್ಬ ಉರಿತಾ ಇರುವಂತಹ ಬೀಡಿಗಳನ್ನ ಮೂಗಿನೊಳಗೆ ಇಟ್ಕೊಂಡು ಬಾಯಲ್ಲಿ ಹೊಗೆ ಬಿಟ್ಟಿದ್ದಾನೆ. ಹೊಗೆಯ ಘಾಟಿಗೆ ಕೆಮ್ಮೋದಕ್ಕೆ ಶುರು ಮಾಡಿರುವುದನ್ನು ನಾವಿಲ್ಲಿ ಕಾಣಬಹುದು. ಆಗಸ್ಟ್ 20ರಂದು ಹಂಚಿಕೊಳ್ಳಲಾದ ಈ ಕ್ಲಿಪ್ಪಿಂಗ್ ವೀಕ್ಷಣೆಗಳನ್ನು ಪಡ್ಕೊಂಡಿದೆ. ಒಬ್ಬ ಬಳಕೆದಾರ ಸಾಹಸ ಮಾಡೋದಕ್ಕೆ ಹೋಗಿ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ ಎಂದಿದ್ದಾರೆ. ಇನ್ನೊಬ್ಬರು ಇಂತಹ ಉಚ್ಚಾಟಗಳಿಗೆ ಕೈ ಹಾಕೋದು ಮೂರ್ಖತನ ಅಂತ ಹೇಳಿದ್ದಾರೆ. ಮತ್ತೊಬ್ಬರು ಇವತ್ತಿನ ಯುವಕರಿಗೆ ಬುದ್ಧಿ ಅನ್ನೋದೇ ಇಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ನೋಡಿ, ಈ ಸುದ್ದಿ ಒಂದು ಕಡೆ ವಿಶ್ವಾಸಾರ್ಹ ಇರಬಹುದು, ಆದರೆ ನಾವು ನೋಡಿದ್ದೆಲ್ಲವನ್ನ ಮಾಡಬೇಕು ಅಥವಾ ಇವ್ರು ಮಾಡ್ತಾ ಇರುವಂತಹ ಕೆಲಸವನ್ನ ಮೂರನೇವ್ರು ಕೂಡ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಕೋಬಹುದು. ಹಾಗಾಗಿ ದಯಮಾಡಿ ಯಾರೂ ಕೂಡ ಇಂತಹ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸಾರ್ವಜನಿಕ ಮೂಲಗಳು ಹಾಗೆ ಮೂರನೇ ವ್ಯಕ್ತಿಗಳ ಮಾಹಿತಿಯನ್ನು ಕೂಡ ಆಧರಿಸಿದೆ ಈ ಸುದ್ದಿ. ಇದು ಸಂಪೂರ್ಣವಾಗಿ ಒಂದು ಕಡೆ ಏನಂತಂದ್ರೆ ಯಾವುದೇ ಕೆಟ್ಟ ಉದ್ದೇಶವನ್ನ ಹರಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಅವ್ರು ಮಾಡ್ತಾ ಇರುವಂಥ ಒಂದು ಆ ವಿಡಿಯೋ ನೋಡಿ ಅಥವಾ ಅವ್ರು ಮಾಡ್ತಾ ಇರುವಂತಹ ಅವ್ರು ಸೇರ್ತಾ ಇರುವಂತಹ ಬೀಡಿಗಳಿಂದ ಅವರ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಡುತ್ತೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಯಾವುದೇ ವ್ಯಕ್ತಿಯ ತೇಜೋವಧೆ ಮಾಡೋದು ಅಥವಾ ತಪ್ಪು ಮಾಹಿತಿ ನೀಡುವುದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಧೂಮಪಾನ ಹಾಗೆ ತಂಬಾಕು ಉತ್ಪನ್ನಗಳ ಸೇವೆಯು ಆರೋಗ್ಯಕ್ಕೆ ತೀವ್ರ ಹಾನಿಕರ ಮತ್ತು ಜೀವಕ್ಕೆ ಅಪಾಯಕಾರಿ ಅಂತ ಗೊತ್ತಿದ್ರೂ ಕೂಡ ಈ ರೀತಿಯ ಅಪಾಯಕಾರಿ ಸಾಹಸಗಳು ಅಥವಾ ಗಿಮಿಕ್ಗಳನ್ನ ಅನುಕರಿಸುವುದಕ್ಕೆ ಪ್ರಯತ್ನ ಪಡುವುದು ಉತ್ತಮ ಅಲ್ಲ. ಹಾಗಾದ್ರೆ ಆತ ಸೇದಿದ್ದಾದ್ರೂ ಹೇಗೆ ಅನ್ನೋದರ ದೃಶ್ಯಗಳು ಕೂಡ ಇಲ್ಲಿದೆ ನೋಡಿ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.